ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತುಂಬಾ ರುಚಿಯಾಗಿರುವಂತಹ ಹಸುವಿನ ಹಾಲಿನ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜಾಸ್ತಿ ಗಟ್ಟಿ ಏನಿರಂಗಿಲ್ಲ, ಮೀಡಿಯಮ್ದಲ್ಲಿ ನಾವು ಫುಡ್ಡಿಂಗ್ ಅಂತೀವಿ ನೋಡಿ ಆ ಥರ ಇರುತ್ತೆ. ಕೈಲಿಂದ ಹಿಡಿದ್ರೆ ಕೂಡ ತುಂಬ ಸಾಫ್ಟ್ ಆಗಿರ್ತೈತಿ. ಗಂಟಲೊಳಗೆ ಇಟ್ಕೊಂಡ್ರಂತೂ ಗುಳುಮ್ನ ನುಂಗ್ಬೋದು. ಆ ಥರ ಮೆತ್ತಗೆ ಸಾಫ್ಟ್ ಆಗಿರುವಂತಹ ಗಿಣ್ಣನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಸುವಿನ ಗಿಣ್ಣ, ಇದು ಹಸು ಕರು ಹಾಕಿರುತ್ತೆ ನೋಡಿ, ಆ ಥರದ್ದು ಗಟ್ಟಿ ಹಾಲಿನ ಗಿಣ್ಣ ಇದ್ದರೆ ಅದು ತುಂಬ ಗಟ್ಟಿಯಾಗಿರುತ್ತೆ. ಇದು 3-4 ದಿವಸದ ನಂತರ ಬರುತ್ತೆ ನೋಡಿ ಹಾಲು, ಅದರಿಂದ ಮಾಡಿರೋದು. ಜಾಸ್ತಿ ಗಟ್ಟಿ ಇರೋಂಗಿಲ್ಲ, ಮೀಡಿಯಮ್ದೊಳಗೆ ಫುಡ್ಡಿಂಗತ್ತೆ ಇರ್ತೈತಿ. ಅಂದರೆ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತೈತಿ. ನಂತರ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ನಾನು ಗಸಗಸೆ 1 ಟೀ ಸ್ಪೂನಷ್ಟು ಗಸಗಸೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೀ ಸ್ಪೂನಷ್ಟು ತೆರೆದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಪುಡಿ, ನಂತರ 2-3 ಏಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರೋಸ್ಟ್ ಫ್ರೈ ಅಂತೀವಿ ನೋಡಿ, ಆ ಥರ ಸ್ವಲ್ಪ ಕೆಂಪಗಾದಿಗೆ ಹುರ್ಕೊಂಡ್ರೆ ಸಾಕು. ನಂತರ ಈ ಹುರಿದಿರೋದನ್ನು ಸ್ವಲ್ಪ ಆರಿಸಿ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು 1-2 ರೌಂಡು ತಿರುಗಿಸ್ಕೋತಾ ಇದ್ದೀನಿ. ಸ್ವಲ್ಪ ಇದು ಪೌಡರ್ ಗತೆ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನಿಲ್ಲ. ಹೀಗೆ ನೀವು ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಏಲಕ್ಕಿ ಪುಡಿನ ಮಾತ್ರ ನೀವು ಜಜ್ಜಿ ಪುಡಿ ಮಾಡಿ ಹಾಕೋಬಹುದು ನೋಡಿ. ಇದು 1-2 ಟೇಬಲ್ ಸ್ಪೂನಷ್ಟು ಆಗಿದೆ. ಇದನ್ನು ಇವಾಗ ತೆಗೆದುಬಿಟ್ಟು ಇಲ್ಲಿ ನಾನು ಗಿಣ್ಣದ ಹಾಲನ್ನ ತೋರಿಸ್ತಾ ಇದ್ದೀನಿ. ಇದಿಷ್ಟು ಗಿಣ್ಣದ ಹಾಲಿದೆ, ಅಂದರೆ ಆಕಳ ಹಾಲು ಅಂತ ನೋಡಿ. ಅಂದರೆ ಇದರಲ್ಲಿ ಎಮ್ಮೆ ಹಾಲು ಕೂಡ ಇರ್ತೈತಿ ಮತ್ತು ಆಕಳ ಹಾಲು ಕೂಡ ಇರ್ತೈತಿ. ಇವಾಗ ತೋರಿಸ್ತಾ ಇರೋದು ಆಕಳ ಹಾಲು ಸ್ವಲ್ಪ ತೆಳುವಾಗಿರುತ್ತೆ, ಎಮ್ಮೆ ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಇವಾಗ ಇದು ಕರ್ನಾಟಕದಿಂದ ಗೋವಾಕ್ಕೆ ಬಂದಿದ್ದು. ಅಂದರೆ ಇದು ಅಂದರೆ ಆಕಳ ಸ್ವಲ್ಪ ಕರು ಹಾಕಿರ್ತಂತೇಳಿ ಗಿಣ್ಣದ ಹಾಲನ್ನ ತೊಗೊಂಡು ಬಂದಿದ್ರು. ಅದ್ರ ಒಳಗೆ ನಮ್ಗೆ ಕರ್ನಾಟಕದಿಂದ ಗೋವಾಕ್ಕೆ ಭಾಳ ದೂರ ಆಗ್ತೈತಿ ಅಂತೇಳಿ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಈ ಬಾಟ್ಲಿ ಒಳಗೆ ಹಾಲನ್ನ ಹಾಕಿ ಕೊಟ್ಟಿದ್ದಾರು. ನಂತರ ಅಂದರೆ ಕೆಡೋದಿಲ್ಲ ಅಂಥೇಳಿ ಹಾಗೆ ಸಪ್ರೇಟಾಗಿ ಹಾಲನ್ನ ಅಷ್ಟೇ ಹಾಕಿ ಕೊಟ್ಬಿಟ್ರೆ ಕೆಡುತ್ತೆ ಅಂಥೇಳಿ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿ ಕೊಟ್ಟಿರುವಂಥ ಹಾಲು. ಇದನ್ನು ನಾನು 2 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಹೇಳಿದಾಗೆ, ಅಂದರೆ ಮೊದಲೇ ಹೇಳಿದಾಗೇ ಸ್ವಲ್ಪ ಅವರು ಬೆಲ್ಲನ ಮಿಕ್ಸ್ ಮಾಡಿ ಕೊಟ್ಟಿದ್ದರು. ಇದಕ್ಕೆ ಇವಾಗ ಅಂದರೆ ಇದಕ್ಕೆ ಫುಲ್ 1 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ನಾನು ಅರ್ಧ ಕಪ್ನ ಹಾಕ್ಕೊಂಡಿದ್ದೀನಿ. ಅಂದರೆ ನಂತರ ಅವರು ಮೊದಲೇ ಸ್ವಲ್ಪ ಹಾಕಿದ್ರು, ಇವಾಗ ಸ್ವಲ್ಪ ನಾನು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಬೆಲ್ಲ ಪೂರ್ತಿ ಹಾಕಿ ಹಾಲೊಳಗೆ ಕರಗಬೇಕು ನೋಡಿ. ಈ ಥರ ಕರಗಿಸ್ಕೊಳ್ಳಿ ಹಾಲನ್ನು, ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ. ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಇದು ಸಿಗತ್ತೆ. ಅಂದರೆ ವರ್ಷಕ್ಕೆ ಒಂದೊಂದು ಹಸು ಕರ ಇರುವಂಥ ಮನೆಯಲ್ಲಂತೂ, ಅಂದರೆ ರೈತರ ಮನೆಯಲ್ಲಿ ಹಸುಗಳು ಇರುವಂಥ ಮನೆಯಲ್ಲಿದ್ದರೂ ಈ ಥರ ಗಿಣ್ಣನ ವರ್ಷದಲ್ಲಿ ಒಂದ್ಸಲ ಆದರೂ ತಿಂತಾರೋ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಒಳ್ಳೆಯ ಪೌಷ್ಟಿಕ ಅಂಶ ಇರುವಂತಹ ಹಸುವಿನ ಹಾಲು ಅಂತ ಹೇಳ್ಬೋದು. ನಮ್ಮಂಥ ಸಿಟಿಯವರಿಗೆ ಒಂದಷ್ಟು ಜನಕ್ಕೆ ಇದು ಹೆಂಗೆ ಮಾಡೋದು ಏನು ಅನ್ನೋದು ಗೊತ್ತಿರಂಗಿಲ್ಲ. ಹಂಗೆ ತಿಂದು ಕೂಡ ಅದರ ಟೇಸ್ಟ್ ಬಗ್ಗೆ ಹೆಂಗೆ ಅಂತೇಳಿ ಗೊತ್ತಿರೋದಿಲ್ಲ. ಇದು ಒಂದು ರೀತಿ ಅಮೃತ ಇದ್ದಂಗೆ ಇದು. ಅಂದರೆ ಹಸುವಿನ ಹಾಲಿನ ಒಳ್ಳೆ ಕೇಕ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸರ್ತಿನಾದರೂ ಹೀಗೆ ನೀವು ಮಾಡಿ ತಿನ್ನಿರಿ. ಒಟ್ಟು ಈ ಥರದ ಹಾಲು ಏನಾದರೂ ಸಿಕ್ಕರೆ ಮಿಸ್ ಮಾಡ್ಕೊಳ್ಬೇಡಿ. ಅಷ್ಟೊಂದು ಇದರಲ್ಲಿ ತುಂಬ ಅಂಶ ಇರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ, ತುಂಬಾ ಪೌಷ್ಟಿಕ ಅಂಶ ಇರುತ್ತೆ ಅಂತ ಹೇಳ್ಬೋದು. ನಾವು ಹೊರಗಡೆ ಅಂಗಡೀಲಿ ಕೂಡ ಈ ಥರದ್ದು ಪ್ಯಾಕೆಟ್ ಎಲ್ಲ ಸಿಗ್ತೈತಿ, ಆದರೂ ಅದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಆ ಪ್ಯಾಕೆಟು ಎಷ್ಟು ದಿವಸದಿರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾರ್ಮಲಾಗಿ ಈ ಥರದ್ದು ಹಾಲು ಸಿಕ್ಕಾಗ ಮಿಸ್ ಮಾಡದೆ ಒಂದು ಸರ್ತಿ ಹೀಗೆ ಟ್ರೈ ಮಾಡ್ಕೊರಿ. ನಂತರ ಹಾಲಿನೊಳಗೆ ನಾವು ಬೆಲ್ಲನ ಹಾಕಿ ಕರಗಿಸ್ಕೊಂಡು ನಂತರ ಜರಡಿ ಹಿಡ್ಕೊಂಡು ಒಂದು ಪಾತ್ರೆದ್ರೊಳಗೆ ಸೋಸಿ ಹಾಕ್ಕೊಂಡು, ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ, ಅಂದರೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ, ಗಸಗಸೆ ಮತ್ತು ಬಿಳಿ ಎಳ್ಳು
ಎಲ್ಲ ಕೊಬ್ಬರಿ ಅಂದರೆ ಒಣ ಕೊಬ್ಬರಿನ ಪುಡಿ ಮಾಡಿ ಇರೋದನ್ನು 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನಷ್ಟು ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಸ್ವಲ್ಪ ನಾನು ಸಣ್ಣ ಉರಿಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಕೆಳಗಡೆ ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಹಾಕಿ ನಂತರ ಇದರ ಮೇಲ್ಗಡೆ ಇರುವಂತಹ ವಿಸಿಲ್ ಮತ್ತು ವಾಯ್ಸರ್ ಸುತ್ತ ಕಡೆ ಎಲ್ಲ ಇರ್ತೈತೆ ನೋಡಿ, ಆ ವಾಯ್ಸರ್ನು ಮತ್ತು ವಿಸಿಲ್ನು ಎರಡನ್ನೂ ತೆಗೆದುಬಿಟ್ಟು ಕ್ಲೋಸ್ ಮಾಡಿ 30 ರಿಂದ 35 ನಿಮಿಷ ಇದನ್ನು ಬೇಯಿಸಿ, ಅಂದರೆ ಉಗ್ಗದ ಮೇಲೆ ಬೇಯಿಸೋದು. ನಾವು ಹಳ್ಳಿ ಕಡೆ ಎಲ್ಲ ಒಲೆ ಇರ್ತೈತಿ, ಒಲೆದ್ರೊಳಗೆ ಸ್ವಲ್ಪ ಕಿಚ್ಚದ ಮ್ಯಾಗ ಮೇಲ್ಗಡೆ ಕಿಚ್ಚ ಕೆಳಗಡೆ ಕಿಚ್ಚನ ಹಾಕಿ ನಾವು ಈ ಥರ ಬೇಯಿಸ್ಕೋತೀವಿ. ಇದು ಸಿಟಿಲೆಲ್ಲ ಒಲೆ ಇರೋದು ಅಪರೂಪ, ಹಾಗಾಗಿ ಗ್ಯಾಸ್ ಮ್ಯಾಗ ಕುಕ್ಕರ್ದೊಳಗೆ ಈಸಿಯಾಗಿ ಒಂದ್ಸಲ ಹಿಂಗೆ ಮಾಡಿರಿ. ನಂತರ ಇದಿಷ್ಟಾದಮೇಲೆ ಚಾಕು ಹಾಕಿ ನೋಡಿದೆ ನೋಡಿ, ಈ ಥರ ತೆಳುವಾಗಿ, ಅಂದರೆ ಜಾಸ್ತಿ ಗಟ್ಟಿ ಆಗಂಗಿಲ್ಲ. ಇದು 3-4 ದಿವಸದ ನಂತರ ಬರುವಂಥ ಹಾಲಲ್ವ, ಹಾಗಾಗಿ ಇದು ಜಾಸ್ತಿ ಗಟ್ಟಿ ಇರೋಂಗಿಲ್ಲ. ಪುಡ್ಡಿಂಗ್ ಇರ್ತೈತಿ ನೋಡ್ರಿ, ಆ ಥರ ಪುಡ್ಡಿಂಗ್ ಗತ್ತೆ ಸಾಫ್ಟ್ ಆಗಿರ್ತೈತಿ. ಕೈಲಿಂದ ಹಿಡಿದ್ರಂತೂ ಹಂಗೆ ಮೆತ್ತಗ ತುಂಬಾ ಸಾಫ್ಟ್ ಗತೆ ಇರ್ತೈತಿ ನೋಡಿ. ಈ ಥರ ಕೈಲಿಂದ ಹಿಡಿದ್ರೂ ಕೂಡ ಹತ್ತಾ ಇಲ್ಲ. ಅಂದರೆ 30 ರಿಂದ 35 ನಿಮಿಷ ಇಟ್ಟು ನಂತರ ಸ್ವಲ್ಪ ಕುಕ್ಕರಲ್ಲಿ, ಅಂದರೆ ಬಿಸಿ ಇರುತ್ತೆ ನೋಡಿ, ಅದರೊಳಗನ್ನ ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಇವಾಗ ತೆಗೆದು ಕಡೆಗೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಇದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಇದು ಆರಬೇಕು. ಆರಿದ್ಮ್ಯಾಗ ನಮ್ಗೆ ಹೆಂಗೆ ಬೇಕಾಗುತ್ತೋ ಹಾಗೆ ನಾವು ಕಟ್ ಮಾಡಿಕೊಂಡು ತಿನ್ಬೋದು. ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟವಾಗುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಅರ್ಧ ಗಂಟೆ ನಾನು ಆರೋದಕ್ಕಿಟ್ಟು ನಂತರ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೊರಗಡೆ ಸಿಗೋದು ತುಂಬಾ ಅಪರೂಪ, ಇದು ಸಿಕ್ಕಾಗ ಮಿಸ್ ಮಾಡದೆ ಹೀಗೆ ಒಂದು ಸರ್ತಿ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸುವಿನ ಹಾಲು ಅಂದರೆ ಗೋಮಾತೆಯ ಒಂದು ಒಳ್ಳೆ ಕೇಕ್ ಅಂತ ಹೇಳ್ಬೋದು. ನೋಡಿದ್ರಲ್ವ, ಸಿಂಪಲ್ಲಾಗಿ ಒಂದು ಸರ್ತಿ ನೀವು ಹೀಗೆ ಟ್ರೈ ಮಾಡಿ. ಅಂದರೆ ಹಸುವಿನ ಹಾಲು ಸಿಕ್ಕಾಗ ಹೀಗೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟವಾಗುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಒಂದು ಸರ್ತಿ ಮಿಸ್ ಮಾಡ್ದೇನೆ ವರ್ಷಕ್ಕೆ ಒಂದು ಸರ್ತಿನಾದರೂ ಹೀಗೆ ಮಾಡ್ಕೊಂಡು ತಿನ್ನಿ, ತುಂಬಾ ಇಷ್ಟ. ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮೊದಲಿನ ಕಾಲದ ಜನಕ್ಕೆ, ಅಂದರೆ ಹಳ್ಳಿ ಜನಕ್ಕೆಲ್ಲ ಇದು ಮಾಮೂಲಿ ಸಿಗೋದು. ಸಿಟಿ ಜನಕ್ಕೆ ಸಿಗೋದು ಸ್ವಲ್ಪ ಅಪರೂಪ ಅಂತ ಹೇಳ್ಬೋದು. ಸಿಕ್ಕಾಗ ಒಂದು ಸರ್ತಿ ಮಿಸ್ ಮಾಡ್ತೇನೆ, ಹೀಗೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.